ಮುಳಬಾಗಿಲಿನಲ್ಲಿ ಕನಕ ಭವನ ಸುತ್ತ ಸ್ಫೋಟಕ ರಾಜಕೀಯ ಸಂಚಲನ. ಉದ್ಘಾಟನೆ ವಿಚಾರವೇ ಭಾರೀ ಗೊಂದಲಕ್ಕೆ ಕಾರಣ. ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ. ಸಮುದಾಯಗಳಲ್ಲಿ ಬಿರುಕು ಮೂಡಿಸಲು ಯತ್ನ. ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ. ಅನುದಾನ ವಿಚಾರದಲ್ಲಿ ಪಾರದರ್ಶಕತೆಗೆ ಆಗ್ರಹ. ಸತ್ಯ ಹೊರಬರಲಿ ಎಂಬ ಕೂಗು. ಮುಸುಕಿನ ಗುದ್ದಾಟ ರಾಜಕೀಯವೇ? ತೆರೆಯ ಮೇಲೆ ಬಂದ ಕನಕ ಭವನ ವಿವಾದ. ಶಾಸಕರ ಮಾತುಗಳು ರಾಜಕೀಯ ಭೂಕಂಪ. ತಾಲೂಕಿನಲ್ಲಿ ಸಂಚಲನದ ವಾತಾವರಣ. ಜನಸೇವೆಯ ಹೆಸರಿನಲ್ಲಿ ರಾಜಕೀಯ ಸಂಘರ್ಷ. ಮುಳಬಾಗಿಲು ಮತ್ತೆ ಹಾಟ್ಸ್ಪಾಟ್. ಸಮುದಾಯ ಒಗ್ಗಟ್ಟು ವಿರುದ್ಧ ಕಾಣದ ಕೈಗಳ ಶಂಕೆ. ಚರ್ಚೆಯಲ್ಲಿರುವ ದೊಡ್ಡ ಪ್ರಶ್ನೆಗಳು. ಸಮುದಾಯದ ಕೆಲವರು ರಾಜಕೀಯ ಆಟ. ಜಿಲ್ಲೆಯ ಗಮನ ಸೆಳೆದ ಮುಳಬಾಗಿಲು ಕನಕ ಭವನ. ಮುಳಬಾಗಿಲಿನ ರಾಜಕೀಯ ಅಶಾಂತಿಗೆ ಕನಕ ಭವನ ಕಾರಣವೇ? ಜನತೆಯಲ್ಲಿ ಕುತೂಹಲ. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಮುಳಬಾಗಿಲು ನಗರದ ಕನಕ ಭವನ ಬಹು ವರ್ಷಗಳ ನಂತರ ಉದ್ಘಾಟನೆ ನಡೆದಿದ್ದು, ಈ ಭವನಕ್ಕೆ ಅನೇಕ ಮುಖಂಡರು, ಸಮುದಾಯದ ಪ್ರಮುಖರು, ತಾಲೂಕು ಹಾಲು ಮತಸ್ಥರು ತಮ್ಮ ತನು ಮನ ಧನ ಅರ್ಪಿಸಿದ್ದು ಉದ್ಘಾಟನೆ ಸಮಯದಲ್ಲಿ ಕೆಲವು ಗೊಂದಲಕ್ಕೆ ಎಡೆಮಾಡಿಕೊಟ್ಟಿದೆ. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ರವರು ತಾವು ಶಾಸಕರಾದ ಮೇಲೆ ಪ್ರತಿಯೊಂದು ಸಮುದಾಯದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗಳಲ್ಲಿ ವಿಶೇಷ ಆಸಕ್ತಿ ವಹಿಸಿ ಆ ಸಮುದಾಯಕ್ಕೆ ಬೇಕಾದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡಿಸಿ ಸ್ವತಃ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿ ಶಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಸಮೃದ್ಧಿ ಮಂಜುನಾಥ್ ರವರು ಯಾದವ ಕಲ್ಯಾಣ ಮಂಟಪ, ವಾಲ್ಮೀಕಿ ಭವನ, ಡಾಕ್ಟರ್ BR ಅಂಬೇಡ್ಕರ್ ಭವನ, ವಿಶ್ವಕರ್ಮ ಭವನ ಮುಂತಾದ ಸಮುದಾಯಗಳ ಅಡೆತಡೆಗಳನ್ನು ಸರಿಪಡಿಸಿ ಸಮುದಾಯಗಳ ಮುಖಂಡರನ್ನು ಮನವೊಲಿಸಿ ನಿಮ್ಮ ಸಮುದಾಯಗಳನ್ನು ನಮ್ಮ ಆರಾಧ್ಯ ದೈವ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಕನಸು. ಇದರ ಪರಿಣಾಮವಾಗಿ ನಾನು ಹೆಚ್ಚಿನ ಆದ್ಯತೆ ಕೊಟ್ಟು ಯಾವುದೇ ಸಮುದಾಯಗಳನ್ನು ಕಡೆಗಣಿಸದೆ ಈ ತಾಲೂಕಿನ ಜನಸೇವಕನಾಗಿ ಮುಂದುವರಿಯಲು ಹೊರಟಿದ್ದು, ನನ್ನ ಅಭಿವೃದ್ಧಿಗೆ ರಾಜ್ಯದ ಸರ್ಕಾರ ಅನುದಾನದಲ್ಲಿ ತಾರತಮ್ಯ ತೋರಿದ್ದರೂ ಸಹ ನನ್ನ ಕ್ಷೇತ್ರದ ಜನತೆಗೆ ನ್ಯಾಯ ಮಾಡಲು ಮುಂದಾಗಿದ್ದೇನೆ. ಆದರೆ ಕನಕ ಭವನ ಉದ್ಘಾಟನೆ ವಿಷಯದಲ್ಲಿ ನನಗೆ ಕಳಂಕ ತರಲು ಕೆಲವು ಸಮುದಾಯದ ಮುಖಂಡರು ಕುರುಬ ಸಮುದಾಯವನ್ನು ಇಬ್ಬಾಗ ತಂದು ಸಮುದಾಯವನ್ನು ಒಡೆಯಲು ಯತ್ನಿಸಿ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದ್ದೀವಿ ಎಂದುಕೊಳ್ಳುವರು. ಅಂತಹವರು ಮುಂದೆ ಪಾತಾಳಕ್ಕೆ ಹೋಗುವುದು ಖಚಿತ. ನನ್ನ ಕ್ಷೇತ್ರದ ಹಾಲು ಮತಸ್ಥರು ಎಲ್ಲ ಗಮನಿಸುತ್ತಿದ್ದಾರೆ. ಸಮುದಾಯದ ಕೆಲವು ಮುಖಂಡರಿಗೆ ನಾನು ಶಾಸಕನಾಗಿ ಹೇಳುವುದು ಇಷ್ಟೇ: ಮುಳಬಾಗಿಲಿನಲ್ಲಿ ಕುರುಬರ ಸಂಘದಿಂದ ನಿರ್ಮಿಸಿರುವ ಕನಕ ಭವನವು ಅಥವಾ ಕಾಂಗ್ರೆಸ್ ಭವನವು ಎಂಬ ಗೊಂದಲ ಉಂಟು ಮಾಡಿದ್ದಾರೆ. ನನಗೆ ಭಾನುವಾರ ಉದ್ಘಾಟನೆ ಕಾರ್ಯಕ್ರಮ ಎಂದು ಹೇಳಿ ಆಹ್ವಾನ ಪತ್ರಿಕೆ ನೀಡಿ ಶನಿವಾರ ವಾರವೇ ಜಿಲ್ಲಾ ಮತ್ತು ತಾಲೂಕು ಆಡಳಿತದೊಂದಿಗೆ ಸಚಿವರು ಆಗಮಿಸಿ ಉದ್ಘಾಟನೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡಿ, ಸಚಿವರಾದ ಬೈರತಿ ಸುರೇಶ್ ಅವರ ಕೊಡುಗೆ ಕನಕ ಭವನಕ್ಕೆ ಎಷ್ಟು ಎಂಬುದನ್ನು ಹೇಳಲಿ. ನನ್ನ ಅನುದಾನದಲ್ಲಿ 15 ಲಕ್ಷ ವೈಯಕ್ತಿಕವಾಗಿ 10 ಲಕ್ಷ ಹಣ ನೀಡಿದ್ದೇನೆ. ಅದೇ ರೀತಿ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು G. ಮಂಜುನಾಥ್ ಸೇರಿದಂತೆ ಹಲವರು ಭವನ ನಿರ್ಮಾಣಕ್ಕೆ ಲಕ್ಷಾಂತರ ಹಣ ನೀಡಿದ್ದಾರೆ. ಮಾಜಿ ಸಚಿವ ಆಲಂಗೂರು ಶ್ರೀನಿವಾಸ್ ಶಾಸಕರಾಗಿದ್ದ ಕಾಲದಲ್ಲಿ ಎಲ್ಲ ಸಮುದಾಯಗಳಿಗೆ ನಿವೇಶನ ನೀಡಿ ಸಮುದಾಯ ಭವನಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಕನಕ ಭವನಕ್ಕೂ ಕೊಡುಗೆ ನೀಡಿದ್ದಾರೆ. ಆದರೆ ಬೈರತಿ ಕೊಡುಗೆ ಶೂನ್ಯ. ಶಾಸಕರನ್ನು ಬಿಟ್ಟು ಉದ್ಘಾಟಿಸಿದ್ದು ಅವರು ಸಮಾಜವನ್ನು ಇಬ್ಬಾಗ ಮಾಡಿ ಹೋಗಿರುವುದೇ ಅವರ ಸಾಧನೆಯಾಗಿದೆ. ಸಚಿವರಾದವರಿಗೆ 224 ಶಾಸಕರು ಒಂದೇ ಎಂಬ ಭಾವನೆ ಇಲ್ಲ. ಈ ರೀತಿ ಭೇದ ಭಾವ ಮಾಡುವುದೇ ಅವರ ಕಾರ್ಯವೈಖರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಈಗಾಗಲೇ ಸರ್ಕಾರ ಏನ್ ತಾರತಮ್ಯ ಮಾಡ್ತಾ ಇದೆ, ಏನು ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡ್ತಾ ಇದೆ ಅನ್ನೋದು ಈಗಾಗಲೇ ಗೊತ್ತಾಗಿರ್ಬೋದು. ಸೊ ಅದರಿಂದ ವಿಶೇಷವಾಗಿ ನೆನ್ನೆ ನಡೆತಕ್ಕಂಥ ಘಟನೆ ತುಂಬಾ ನನ್ನ ಮನಸ್ಸಿಗೆ ನೋವು ತಂದಿರತಕ್ಕಂಥ ಘಟನೆ ಆಗಿದೆ. ಅದು ಇವತ್ತು ಕನಕ ಜಯಂತಿ ಏನು ಕನಕ ಭವನ ಉದ್ಘಾಟನೆಯನ್ನ ಇವತ್ತು ತಾವು ಇನ್ವಿಟೇಷನ್ ತೆಗೆದು ತಾವು ನೋಡ್ಬೋದು. ಇವತ್ತು ಸ್ಥಳೀಯ ಶಾಸಕರು ಉದ್ಘಾಟನಕಾರರಾಗಿರ್ತಾರೆ, ಬಹುಶಃ ಅಧ್ಯಕ್ಷತೆ ಆಗಿರ್ತಾರೆ. ಇವತ್ತು ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರೆ ಕೂಡ ಅಲ್ಲಿ ಅಧ್ಯಕ್ಷತೆ ಬಂದ್ಬಿಟ್ಟು ಇವ್ರು ಇರ್ತಾರೆ, ಯಾರು ಇವ್ರು ನಮ್ಮ MLA ಇರ್ತಾರೆ, ಶಾಸಕರು ಇರ್ತಾರೆ, ಇವರು ಸ್ಥಳೀಯ ಶಾಸಕರು ಇರ್ತಾರೆ. ನನ್ನ ಜೀವನದಲ್ಲಿ ಯಾವತ್ತು ರಾಜಕಾರಣಕ್ಕೆ ಬರ್ಬೇಕಂತ ನಾನು ಅನ್ಕೊಂಡಿರ್ಲಿಲ್ಲ. ರಾಜಕಾರಣಕ್ಕೆ ದೇವ್ರು ನನ್ನ ಕರ್ಕೊಂಡ್ ಬಂದಿದ್ದಾರೆ. ಯಾವತ್ತು ಆ ಜಾತಿಗೊಂದು ಈ ಜಾತಿಗೊಂದು, ಆಗ ಆ ಜಾತಿಗೊಂದು ಸುಣ್ಣ ಈ ಜಾತಿಗೊಂದು ಬಣ್ಣ ಬರ್ತಕ್ಕಂಥ ಕಾರ್ಯಕ್ರಮ ಯಾವತ್ತು ನಾನು ಮಾಡಿರ್ಲಿಲ್ಲ.
ನನ್ನ ಕೈಲಾದಷ್ಟು ಇವತ್ತು ಆ ಒಂದು ಕನಕ ಭವನ ಸ್ಟಾರ್ಟ್ ಆಗಿದ್ದ ಆಲಂಗೂರು ಶ್ರೀನಿವಾಸ್ ಅವರು ಸಾಹೇಬರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕನಕ ಭವನ ಇವತ್ತು ನನ್ನ ಅಧ್ಯಕ್ಷತೆ ಬಂದಾಗ ನಾನು ಕೂಡ ನನ್ನ ವೈಯಕ್ತಿಕವಾಗಿ 10 ಲಕ್ಷ ಕೊಟ್ಟು ನನ್ನ ಪ್ರಾದೇಶಿಕ ಒಂದು ಅಭಿವೃದ್ಧಿ ನಿಗಮದಿಂದ ನಾನು ಒಂದು 15 ಲಕ್ಷ ಕೊಟ್ಟು 25 ಲಕ್ಷ ಹಣವನ್ನು ಹೆಲ್ಪ್ ಮಾಡಿ ಇವತ್ತು ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟ್ ಮಂತೆ ಅದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಏನು ಮಾನ್ಯ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಕಾರಣಕ್ಕೋಸ್ಕರವಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಮಾಡ್ಕೊಟ್ರು, ಇವತ್ತು ಕಾರ್ಯಕ್ರಮ ಮಾಡ್ಕೊಟ್ರು. ಆದ್ರೆ ನನ್ನ ಕೇಳಿ ಡೇಟ್ ಫಿಕ್ಸ್ ಮಾಡಿ ಎಲ್ಲರೂ ಬಂದ್ರು, ಸಾಮೂಹಿಕವಾಗಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿ 7ನೇ ತಾರೀಕು ಮಾಡಿ 7ನೇ ತಾರೀಕಿಗೆ ನಾನು ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಬಂದು ಮುಗಿಸ್ಕೊಂಡು 8ನೇ ತಾರೀಕು ನಾನು ಸೆಷನ್ ಅಧಿವೇಶನ್ಗೆ ಹೋಗ್ತೀನಿ ಅಂತ ಖುಷಿ ಪಟ್ಟು ಇಡೀ ನನ್ನೆಲ್ಲ ಹಾಲ ಮತಸ್ಥರು ಕೂಡ ಬಂದು ನನ್ನ ಕರೆದ್ರು. ನಾನು ಸಂತೋಷವಾಗಿ ನಾನು ಒಪ್ಕೊಂಡೆ. ಯಾವತ್ತು ನಾನು ಜಾತಿ ಬಿತ್ತನೆ ಮಾಡ್ತಕ್ಕಂಥ ಕೆಲಸ ನಾನು ಯಾವತ್ತು ನನ್ನ ಲೈಫಲ್ಲಿ ಮಾಡಿರ್ಲಿಲ್ಲ. ಬಟ್ ಇವತ್ತು ಮಾಡ್ಬೇಕಂತ ಸಂದರ್ಭವನ್ನ ಇವತ್ತು ಉದ್ಭವ ಮಾಡ್ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ನಾನೇ ನನ್ನೆಲ್ಲ ತಹಸೀಲ್ದಾರ್ ಮತ್ತು ಇಒನ್ ಕರೆದು ನನ್ನ ಕನಕ ಜಯಂತಿ ಅಧಿಕೃತ ಮುಗ್ದಿದ್ರುವೆ, ಇವತ್ತು ಗೌರ್ಮೆಂಟ್ ಇಂದ ಮುಗ್ದಿದ್ರುವೆ ಕನಕ ಜಯಂತಿನ ನಾನು ಎಲ್ಲಾ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯತಿಗೆ ಪಲ್ಲಕ್ಕಿ ವ್ಯವಸ್ಥೆ ಮಾಡಿ ಹಾಲು ಮತಸ್ಥರಿಗೆ ನಾನು ಮೋಸ ಮಾಡಬಾರ್ದು, ಹಾಲು ಮತಸ್ಥರು ಸ್ವಾಭಿಮಾನ ಇರ್ತಕ್ಕಂಥ ಜನ ಇವ್ರು ಏನು ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಎಲ್ಲಾ ಊರುಗಳಿಂದ ಪಲ್ಲಕ್ಕಿನ ನಾನು ತರಿಸಿ ಇವತ್ತು ನಾನು ಹೇಳ್ಬಾರ್ದು, ನನ್ನ ಮನಸ್ಸು ನೋವಿಂದ ಹೇಳ್ತಾ ಇದ್ದೀನಿ. ನನ್ನ ರಾತ್ರಿ ಫ್ಲೈಟ್ ಮಿಸ್ ಆಯ್ತು ಉಡುಪಿಯಿಂದ ಬರ್ಲಿಕ್ಕೆ ಮಂಗಳೂರಿಂದ. ನಾನು ಬೈ ರೋಡ್ ಈ ಕಾರ್ಯಕ್ರಮ ಬರ್ಬೇಕಂತ ನಾನು ಬೈ ರೋಡ್ ಇಂದ ಬರೀ 5 ಕಾಲಕ್ಕೆ ಬಂದಾಗ ನಾನು ಒಂದು ವಿಡಿಯೋ ನೋಡಿದೆ. ಏನು ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ನನ್ನೇ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇದು ಯಾವ ನ್ಯಾಯ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಹಾಲು ಮತಸ್ಥರಿಗೆ ನಾನು ಮಾಡಿದ ತಪ್ಪಾದ್ರೂ ಏನು, ನಿಮ್ಮ ಒಂದು ಕುಲಬಸ್ಥರಿಗೆ ನಾನು ಮಾಡಿದ ತಪ್ಪಾದ್ರೂ ಏನು, ನನ್ನ ಕೈಯಿಂದ ಹಣ ಕೊಟ್ಟು ಸರ್ಕಾರದಿಂದ ಹಣ ಕೊಟ್ಟು ಇವತ್ತು ಸ್ಥಳೀಯ ಶಾಸಕರು ಇಷ್ಟು ಅವಮಾನ ಮಾಡಿದ್ರಲ್ಲ, ನಾನು ಮಾಡಿರ್ತಕ್ಕಂಥಾದ್ರೂ ಏನು. ಇವತ್ತು ಒಬ್ಬ ಸಚಿವರು ಬಂದಾಗ ಸ್ಥಳೀಯ ಶಾಸಕರ ಗಮನ ಇಲ್ಲದೆ ಉದ್ಘಾಟನಕಾರ ಅಧ್ಯಕ್ಷರಿಗೆ ನನ್ನ ಹಾಕಿ ಇವತ್ತು ಗಮನಕ್ಕೂ ಬರದೆ ಇವತ್ತು ನಾವೆಲ್ಲನೂ ನೋಡ್ತೀವಿ. ಇವತ್ತು ಗಂಡ ಹೆಣ್ಣಿಗೆ ನನ್ನ ಒಂದು ಮಗುಗೆ ಒಂದು ಹೆಣ್ಮಗು ಮದುವೆ ಮಾಡ್ಬೇಕಾದ್ರೆ ಮುಹೂರ್ತ ತುಂಬಾ ಇಂಪಾರ್ಟೆಂಟ್. ಆದ್ರೆ ದೇವರು ಇವತ್ತು ಮುಹೂರ್ತ ಇವತ್ತು ಫಿಕ್ಸ್ ಮಾಡಿದ್ರು. ನಿಮ್ಮ ಆತುರವಾಗಿ ಯಾವ್ದೋ ಒಬ್ಬ ದಂಡನಾಯಕನ ಒಂದು ಮಾತು ಕೇಳ್ಕೊಂಡು ಆತುರವಾಗಿ ನೆನ್ನೆ ಉದ್ಘಾಟನೆ ಮಾಡ್ತಕ್ಕಂಥ ಕರ್ತವ್ಯನು ಇಲ್ಲ, ಟೈಮ್ ಇರ್ಲಿಲ್ಲ, ಬರ್ಬೇಕಾಯ್ತು, ಸನ್ಮಾನ ಮಾಡ್ಕೊಂಡು ಹೋಗ್ಬೇಕಾಯ್ತು. ಅವ್ರ ಕೈಯಿಂದ ರಿಬ್ಬನ್ ಕಟ್ಟಿಂಗ್ ಮಾಡಿಸಿ ಇವತ್ತು ನನಗೆ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನೀವು ತಂದಿಕ್ಕಿದ್ರಿ. ನಿಮಗೆ ನಾನು ಸಚಿವರಿಗೆ ನಿಮಗೆ ಶುಭವಾಗ್ಲಿ ಅಂತ ಕೇಳ್ತೀನಿ. ನೀವೊಬ್ಬ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ, ನೀವೊಬ್ಬ ಸಚಿವರಾಗಿ ಬಂದಿದ್ದೀರಿ, ನಿಮಗೆ ಈ ತರ ಅವಮಾನ ಆಗಿದ್ರೆ ನಿಮ್ಗೆ ಎಷ್ಟು ಅನಿಸ್ತಾ ಇತ್ತು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಆದ್ರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಇಲ್ಲಿ ತನಕ ಒಬ್ಬ ಶಾಸಕರನ್ನ ಕರೆದು ನಿನ್ ನೋವೇನು, ನಿನ್ ಕಷ್ಟ ಏನು, ನಿನ್ನ ಕಾನ್ಸ್ಟಿಟ್ಯೂನ್ಸಿ ಏನು ಅಂತ ಕೇಳೋ ಒಂದು ಔದಾರ್ಯ ನಿಮ್ಗಿಲ್ಲ. ಆದ್ರೆ ನಿಮ್ಮ ಮುಳಬಾಗಲ್ ತಾಲೂಕಿಗೆ ಕೊಡುಗೆ ಏನು ಅಂತ ಕೇಳಕ್ ನಾನು ಇಷ್ಟಪಡ್ತೀನಿ. ನೀವು ನಗರಾಭಿವೃದ್ಧಿ ಸಚಿವರಾಗಿ ಏನ್ ನನ್ ಕೊಡುಗೆ ಕೊಟ್ಟಿದ್ದ ತಾಲೂಕಿಗೆ ಅಂದ್ರೆ, ನೀವು ನನ್ನ ಒಂದು ಸ್ಪೀಚ್ ಅಲ್ಲಿ ಒಂದು ಮಾತು ಹೇಳಿದ್ರಿ, ಕಾಂಗ್ರೆಸ್ಗೆ ಸೋಲ್ಸಿ ಅನ್ಯಾಯ ಮಾಡಿದ್ದೀರಾ. ಅಂದ್ರೆ ನೀವು ಕಾಂಗ್ರೆಸ್ ಶಾಸಕರಾಗಿ ಕಾಂಗ್ರೆಸ್ ಸಚಿವರಾಗಿದ್ದೀರಾ ಹೊರತು ಸರ್ಕಾರ ಸಚಿವರಾಗಿಲ್ಲ, ಅದಲ್ವಾ? ನೀವು ಅಮೃತ ಮಹೋತ್ಸವ ಬಂದಿರತಕ್ಕಂಥ 2ನೇ ಸ್ಕೀಮ್ ಅನ್ನ ನನಗೆ ಜೀರೋ ಮಾಡಿ ಎಲ್ಲಾ ತಾಲೂಕು ಹಾಕಿದಿರಿ. ಇವತ್ತು ನಿನ್ನ ಸ್ಕೀಮ್, ಅದು ನಿಮ್ಮ ಸ್ಕೀಮ್ ಅಲ್ಲ, ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಸ್ಕೀಮ್ ಅಲ್ಲ, ಅದು ಮೋದಿ ಸ್ಕೀಮ್, ಅವರು ಸೆಂಟ್ರಲ್ ಸ್ಕೀಮ್. ಅಂತಹದ್ದೇ ನಿಮ್ಮ ಒಂದು ಇದನ್ನ ತಾರತಮ್ಯ ಮಾಡಿರ್ತಕ್ಕಂಥ ಸಚಿವರು ಇವತ್ತು ನೀವು ಬಂದು ನಿನ್ನೆ ಕನಕ ಭವನ ಉದ್ಘಾಟನೆ ಮಾಡಿಲ್ಲ, ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡಿದಿರ. ನೀವು ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದಿರ. ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು ನೀವು ಶಾಸಕರು ಅಂತ ಪರಿಚಯ ಮಾಡ್ಕೊಡ್ತಿರಲ್ಲ, ಇದು ಸರ್ಕಾರಕ್ಕೆ ಸೋರಿರ್ತಕ್ಕಂಥ ಸ್ವತ್ತು ಅಂತ ನಿಮ್ಗೆ ಜ್ಞಾನ ಇಲ್ವಾ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಬ್ಬ ಶಾಸಕರಾಗಿ ಅವಮಾನ ಮಾಡಿ ಹೋಗಿದ್ರಲ್ಲ, ನಿಮ್ಗೆ ನೀವು ನಿಮ್ಮ ಕೊಡುಗೆ ಏನು? ಇದು ಆಲಂಗೂರು ಶ್ರೀನಪ್ಪ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಕೈಯಿಂದ ಆಗಿರ್ತಕ್ಕಂಥ ಹಾಲು ಮತಸ್ಥರಿಗೆ ನಾನು ಕೊಡುಗೆ ಕೊಟ್ಟಿದ್ದೀನಿ. ಆದ್ರೆ ನಿಮ್ಮಿಂದ ಶೂನ್ಯ ಕೊಡುಗೆ. ಹಾಲು ಮತಸ್ಥರು ಒಂದು ಜಾತಿ ಬಿಟ್ರೆ, ಅದೊಂದು ಬಿಟ್ರೆ ಇನ್ನೆಲ್ಲ ಶೂನ್ಯವಾಗಿದ್ರಿ. ನಾನು ಒಂದೇ ಹಾಲು ಮತಸ್ಥರ ಕೇಳ್ಕೊಳ್ತೀರಿ, ಹಂಗಿದ್ರೆ ನೀವೇ ಮಾಡ್ಕೊಂಬೋದಿತ್ತು. ನನ್ನ ಅಧ್ಯಕ್ಷತೆ ಮಾಡಿ ನನಗೆ ಅವಮಾನ ಮಾಡೋ ಪರಿಸ್ಥಿತಿ ನೀವು ಬರ್ಬೇಕಾಗಿರ್ಲಿಲ್ಲ. ಸೊ ಇದರಿಂದ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಬೇಕಾಬೇಕೆಯಿಂದಾನೆ ಕೆಲವು ದಂಡ ನಾಯಕರ ಮಾತು ಕೇಳ್ಕೊಂಡು ನೀವು ನನ್ನಲ್ಲಿರ್ತಕ್ಕಂಥ ಎಲ್ಲಾ ನಾಯಕರ ಹೆಸರನ್ನು ಬಿಟ್ಟಿದ್ರಿ. ನೀವೇನ್ ಹೇಳಿದ್ರಿ, ಎಲ್ಲಾ ಜಾತಿಗೆ ಒಬ್ಬನ ಹೆಸರು ಅಂತ ಹಾಕಿ ಅಂತ ಹೇಳಿದ್ರಿ. ಆದ್ರೂ ಒಂದೊಂದ್ ಜಾತಿ 2-3 ಹೆಸರು ಹಾಕಿದ್ರಿ. ಇದು ನಿಮಗೆ ಶೋಭೆ ತರತಕ್ಕಂಥ ವಿಷಯನ? ಒಬ್ಬ ಸ್ಥಳೀಯ ಶಾಸಕರನ್ನ ಇಷ್ಟು ಅವಮಾನ ಮಾಡೋದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಅನ್ನೋದನ್ನ ನನ್ನ ತುಂಬ ಮನಸ್ಸಿಂದ ಸಚಿವರನ್ನಾಗ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಹಾಲು ಮತಸ್ಥ ಅಧ್ಯಕ್ಷರಿಗೆ ಕೇಳಕ್ ಇಷ್ಟಪಡ್ತೀನಿ. ನೀವೊಬ್ಬ ಹಾಲು ಮತಸ್ಥ ಅಧ್ಯಕ್ಷರಾಗಿಲ್ಲ, ಯಾವ್ದೊಬ್ಬ ಒಂದು ಪಾಳ್ಯದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ರಿ, ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ರಿ. ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಇಲ್ಲ. ಖಂಡಿತವಾಗ್ಲೂ ಶಾಸಕರಾಗಿ ಈ ಮನಸ್ಸು ನೋವಿಂದ ಇದನ್ನ ಹೇಳ್ತಾ ಇದ್ದೀನಿ. ಈ ಅವಮಾನ ಯಾರಿಗೂ ಮಾಡಕ್ ಹೋಗ್ಬೇಡಿ. ಈ ಅವಮಾನ 20 ವರ್ಷಗಳಿಂದ ನೀವು ಹಾಲು ಮತಸ್ಥರ ಅಧ್ಯಕ್ಷರಾಗಿ ನೀವ್ ಏನ್ ಮಾಡಿದಿರಿ ಅಂತ ನಿಮಗೆ ತೋರ್ಬೇಕು. ನೀವು ಹಾಲು ಮತಸ್ಥ ಅಧ್ಯಕ್ಷರಾಗಿಲ್ಲ, ಯಾವ್ದೋ ಒಂದು ಗುಂಪದ ಅಧ್ಯಕ್ಷರಾಗಿ ನೀವು ಪರಿವರ್ತನೆ ಮಾಡ್ತಾ ಇದ್ರಿ. ಖಂಡಿತವಾಗ್ಲೂ ಬೇರೆ ಕಲಹಕ್ಕೆ ದಾರಿ ಮಾಡ್ಕೊಡ್ತಾ ಇದ್ರಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಯಾಕಂದ್ರೆ ನಾವು ಕೂಡ ಇನ್ನು ಸುಮ್ಮನೆ ಇರ್ತಕ್ಕೆ ಚಾನ್ಸ್ ಇಲ್ಲ. ನೀವು ಇಂಥ ರಾಜಕೀಯಕ್ಕೆ, ಕೆಟ್ಟ ರಾಜಕಾರಣಕ್ಕೆ ನೀವು ಇಳಿದಾಗ ನಾವು ಖಂಡಿತವಾಗ್ಲಿ ಇಳಿಬೇಕಾಗುತ್ತೆ ಅಂತ ಹೇಳ್ತಾ, ನನ್ನಿಂದ ಹಾಲು ಮತಸ್ಥರಿಗೆ ಒಳ್ಳೇದಾಗಿದೆ ಹೊರತು ಈ ಸಮೃದ್ಧಿ ಅಂತ ಯಾವತ್ತು ಕೆಟ್ಟದಾಗಿಲ್ಲ, ಕೆಟ್ಟದಾಗೋಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲ ಹಾಲು ಮತಸ್ಥರಿಗೆ ಒಳ್ಳೇದಾಗ್ಲಿ ಅಂತ ನಾನು ಬಯಸಿ ಇಲ್ಲಿಂದ ನಾನು ಬೆಳಗಾಂ ಹೊರಡ್ತಾ ಇದ್ದೀನಿ. ನಿಮ್ಮಿಂದ ನಾನು ಬೆಳಗಾಮಿಂದ ಬಂದೆ. ಆದ್ರೆ ನನ್ನ ಯಾರೋ ಅಪ್ಪಯ್ಯ
ಬೆಳಗಾಮಲ್ಲಿ ಏನೆಲ್ಲ ರೆಡಿ ಮಾಡ್ಕೊಬೇಕಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಿದಾರಲ್ಲ, ಅದಲ್ಲ ಎಲ್ಲಾ ಶಾಸಕರು ಇವತ್ತು ಓಡ್ತಾ ಇದೀವಿ, ಎಲ್ಲಾ ಶಾಸಕರು ಇವತ್ತು ಓಡ್ತಾ ಇದ್ರಿ. ಇವತ್ತು ಸಿಎಂ ಬರ್ತಾರೆ ಅನ್ನೋ ಒಂದು ಅವತಾರದಿಂದ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೆ ನಾನು ಕೂಡ. ಆದ್ರೆ ನಿನ್ನೆ ಮಾಡಿರ್ತಕ್ಕಂಥ ಉದ್ಘಾಟನಾಕಾರರಾಗಿ ನೀವು ಬಂದು ಏನ್ ಮಾಡಿದ್ರಿ, ನಿನ್ನೆ ಬಂದು ಕಟ್ ಮಾಡಿ ಹೊರಟೋಗಿದ್ದೀರಾ. ಇದು ಇವತ್ತು ಬರ್ತಕ್ಕಂಥ ಎಲ್ಲಾ ಸಭಕರು ಕೂಡ ಎಲ್ಲಾ VIP ಗಳಿಗೆ ಅವಮಾನ ಮಾಡ್ತಂಗೆ ಅದಾಗ್ತದೆ. ನಮ್ಮನ್ನ ಕರೆದ್ರೆ ನಾವು ಬರ್ತಾ ಇದೀವಲ್ಲ, ನಮ್ಮನ್ನ ಕರೆದಿಲ್ಲ ಅದಲ್ವಾ? ಕರೆದ್ರೇನೆ ಇವತ್ತು ಮುಗಿಸಿದ್ರಿ. ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಸೊ ಖಂಡಿತವಾಗ್ಲೂ ಹಾಲು ಮತಸ್ಥಳ 2 ಗುಂಪುಗಳು ಆಗ್ಬಾರ್ದ ಅಂತ ನೀವು ಅನ್ಕೊಂಡಿದ್ರಿ. ಯಾಕಂದ್ರೆ ನಾವೆಲ್ಲ ಒಂದೇ ಅನ್ಕೊಂಡಿದ್ವಿ. ಇವತ್ತು ತಾವೆಲ್ಲೇ ಸ್ಟಾರ್ಟ್ ಮಾಡಿದ್ರಿ. ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ.